ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗೆ ಅಭ್ಯಾಸ ಮಾಡ್ತಾ ಇದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಯಾಕಂದರೆ ಯಾರು ಕೂಡ ಸ್ಟಡಿನ ಸ್ಟಾಪ್ ಮಾಡಿಲ್ಲ, ಕಂಟಿನ್ಯೂ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇನ್ನೇನು ಜುಲೈ ತಿಂಗಳಲ್ಲಿ ಈ ಮಂತಲ್ಲೇ ಕ್ರೈಸ್ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ರೈಸ್ ಅಲ್ಲಿ ಟೀಚರ್ಸ್ಗೆ ಮತ್ತು ವಾರ್ಡನ್ ಪೋಸ್ಟ್ಗಳು ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ಸ್ಟಡಿನ ಕಂಟಿನ್ಯೂ ಮಾಡ್ತಾ ಇದ್ದರೆ ಈಗ ಒಂದಲ್ಲ ಒಂದು ಎಕ್ಸಾಮಿಗೆ ಅನುಕೂಲ ಆಗೇ ಆಗುತ್ತೆ. ಬಟ್ ಯಾವತ್ತೂ ಕೂಡ ಸ್ಟಾಪ್ ಮಾಡ್ತಾ ಹೋಗಬೇಡಿ. ಸ್ಟಾಪ್ ಮಾಡಿದ್ರು ಅಂದರೆ ನಮಗೇನು ಕೂಡ ಅರ್ಥ ಆಗಲ್ಲ, ಮತ್ತೆ ಇಲ್ಲಿಂದ ಓದ್ಕೊಂಡು ಬರಬೇಕಾಗುತ್ತೆ. ಯಾವುದೇ ಒಂದು ಎಕ್ಸಾಮಿಗೆ ಆದರೂ ಕೂಡ ಅಷ್ಟೇ. ಸೊ ಹಂಗಾಗಿ ನಿಮಗೆ ಇದನ್ನು ಹೇಳಬೇಕು ಅಂತಲೇ ಬಂದೆ. ಯಾರು ಕೂಡ ಮತ್ತೆ ನೀವು ಕಾಲ್ ಮಾಡಲ್ಲ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಎಲ್ಲರೂ ಕೂಡ ಇನ್ನೂ ಜಾಸ್ತಿ ತಯಾರಿನ ನಡೆಸ್ಕೋಬೇಕು. ಈಗ ಇನ್ನೂ ಒಂದೊಂದು ಗಂಟೆ ಜಾಸ್ತಿನ ನಾವು ಸ್ಟಡಿನ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಚೆನ್ನಾಗಿ ರಿವಿಷನ್ ಆಗುತ್ತೆ. ಏನು ಇವತ್ತಿನ ಸತತ ಪರಿಶ್ರಮ ನಾವೇನು ಆಗ್ತಾ ಇದ್ದೀವೋ ಅದು ನಮಗೆ ಫಲಿತಾಂಶವನ್ನು ಚೆನ್ನಾಗಿ ಕೊಡುತ್ತೆ. 100% ನಾವು ಕಾನ್ಫಿಡೆನ್ಸ್ನಿಂದ ಭರವಸೆ ಕೊಟ್ಟು ಓದ್ಕೊಂಡ್ವಿ ಅಂದರೆ ನಿಜವಾಗ್ಲೂ ನಮ್ಮದು ಗುರಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗೇ ಆಗುತ್ತೆ ಅನ್ನೋದು ನಾನು ಕೂಡ ನಿಮಗೆ ಇದೇ ಥರ ಭರವಸೆನ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಲ್ವ, ಯಾವುದೇ ಒಂದು ಎಕ್ಸಾಮೇ ಆಗಲಿ ಒಂದು ತಿಂಗಳಲ್ಲಿ ಒಂದು ವಾರದಲ್ಲಿ ನಮಗೆ ಸಾಧ್ಯನೇ ಇಲ್ಲ ಅದನ್ನು ಸಕ್ಸಸ್ ಮಾಡೋಕ್ಕೆ. ಕನಿಷ್ಠ 1 ವರ್ಷ 2 ವರ್ಷದ ನಮಗೆ ಸತತ ಪರಿಶ್ರಮ ಮತ್ತು ಪ್ರಯತ್ನಗಳು ಇರಲೇಬೇಕಾಗುತ್ತೆ. ಅಭ್ಯಾಸವಂತೂ ಡೈಲಿ 4ರಿಂದ 5 ಗಂಟೆ ಮ್ಯಾಕ್ಸಿಮಮ್ ಅಷ್ಟೇ ಇರಬೇಕು. ಅದಕ್ಕೂ ಮೀರಿ ಇದ್ದಷ್ಟು ನಮಗೆ ಒಳ್ಳೆಯದು. ಈಗ ನಾವು ನೋಡ್ತಾ ಇರ್ಬೋದು, ತುಂಬ ಜನ ಪಿ ಜಿಯಲ್ಲಿ ದುಡ್ಡು ಕೊಟ್ಟು ಮತ್ತು ಎಲ್ಲದನ್ನೂ ಬಿಟ್ಟು, ಫ್ಯಾಮಿಲಿ ಎಲ್ಲ ಬಿಟ್ಟು ಎಲ್ಲ ತಮ್ಮ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿ ಹಬ್ಬ ಹರಿದಿನಗಳು ಫಂಕ್ಷನ್ಗಳನ್ನೆಲ್ಲ ಓದ್ತಾ ಇದ್ದಾರೆ. ಅವ್ರಿಗೆ ನಾವು ಕಾಂಪಿಟೇಷನ್ ಮಾಡಬೇಕಂದ್ರೆ ಮನೆಯಲ್ಲೇ ಕೂತ್ಕೊಂಡು ಸುಮ್ಮನೆ ಕಾಟಾಚಾರಕ್ಕೆ 2 ಗಂಟೆ ಕೂತ್ಕೊಂಡು ಬುಕ್ಸ್ ಓದಿದ್ವಿ ಅಂದರೆ ನಿಜವಾಗ್ಲೂ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಅದನ್ನು ಮರೆತು ಬಿಡಬೇಕಾಗುತ್ತೆ. ನಾವು ಯಾವತ್ತೂ ಕೂಡ ಜಾಬ್ ತಗೊಳಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಯಾರು ಕೂಡ ಮತ್ತೆ ನಿಲ್ಲಿಸ್ದಂಗೆ ಸತತವಾಗಿ ಎಕ್ಸಾಮ್ಗೆ ಅಭ್ಯಾಸನ ಮಾಡಿರಿ ಅಂತ ಹೇಳ್ತಾ, ಹಾಗೆ ಟಿ ಆಗಲಿಲ್ಲ ಅಂದ್ರೂ ಈಗ ಕೆಲವರಿಗೆ ಗೆಸ್ಟ್ ಟೀಚರ್ಗೆ ಕೊಡ್ತಾ ಇದ್ದಾರೆ ಅನ್ನೋದು ಇದೇ ನ್ಯೂಸಲ್ಲಿ ಹರಿದಾಡ್ತಾ ಇದೆ. ನನಗೂ ಕೂಡ ತುಂಬ ಬೇಜಾರಾಯಿತು ಈ ವಿಷಯಕ್ಕೆ. ಯಾಕಂದರೆ ಇವಾಗ ಎಷ್ಟೆಲ್ಲ ಕಷ್ಟಪಟ್ಟು ಟಿ ಮಾಡ್ಕೊಂಡಿರ್ತಾರೆ. ಪಾಪ ಅವ್ರ ಮುಂದೆ ಟಿ ಆಗದೇ ಇರೋರು ಹೋಗಿ ಪಾಠ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ ಅಂದರೆ ಪಾಪ ಎಷ್ಟು ಬೇಜಾರಾಗಕ್ಕಿಲ್ವಾ? ಎಲ್ಲರೂ ಕೂಡ ಇದನ್ನು ಅನುಭವಿಸಿರ್ತಾರೆ ಅಂದ್ಕೊಳ್ತೀನಿ. ಮೊನ್ನೆ ಯಾರೋ ಒಬ್ಬರು ಪಾಪ ಕಾಮೆಂಟ್ ಹೇಳ್ತಾ ಇದ್ರು, ತುಂಬ ಬೇಜಾರಾಗಿ ಎಷ್ಟು ಉದ್ದ ಲೈನ್ ಬರೆದಿದ್ರು ಅಂದರೆ, ನಮ್ಮ ಕಡೆ ಎಲ್ಲ ಗೆಸ್ಟ್ ಫ್ಯಾಕಲ್ಟಿ ಕೊಡೋದೇ ಇಲ್ಲ ಮ್ಯಾಮ್, ಮತ್ತು ಸುಮ್ಮನೆ ಡಾಮಿನೇಟ್ ಮಾಡ್ತಾರೆ, ಕ್ಯಾಸ್ಟಿಸಮ್ ಮಾಡ್ತಾರೆ, ಈ ಥರ ಎಲ್ಲ ಎಷ್ಟು ಇನ್ನೂ ಈ ಕಾಲದಾಗೂ ಕೂಡ ಎಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ ನಾವು ಅಂದರೆ ಅದನ್ನು ಹೇಳೋಕ್ಕೆ ತುಂಬ ಬೇಜಾರಾಗುತ್ತೆ. ಬಟ್ಟು ನಾವು ಕೂಡ ಅಸಹಾಯಕರು ಅಮಾಯಕರು ಥರ ಹೆಂಗೆ ಬರುತ್ತೆ ಜೀವನ ಹಂಗೆ ಹೋಗ್ಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಾವು ಅವ್ರ ವಿರುದ್ಧ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಮತ್ತು ಫೇಸ್ ಮಾಡೋಕ್ಕೂ ಆಗಲ್ಲ. ಆ ಥರ ಪರಿಸ್ಥಿತಿಗೆ ಬಂದುಬಿಡ್ತೀವಿ. ಅದಕ್ಕೋಸ್ಕರ ಟಿ ಕಂಪಲ್ಸರಿ ಮಾಡಬೇಕು. ಈಗ ಗೆಸ್ಟ್ ಟೀಚರ್ ಆಗಿ ಹೋಗೋಕ್ಕೂ ಕೂಡ ಅವರಿಗೂ ಅರ್ಹತೆ ಬೇಕಲ್ವ. ಈಗ ಆಲ್ರೆಡಿ ಟೀಚರ್ ಆಗಿರೋರಿಗೇ ಆ ಜಾಬಲ್ಲಿ ಇರೋರಿಗೇ ಟಿ ಕಂಪಲ್ಸರಿ ಮಾಡಿದ್ದಾರೆ. ಅದನ್ನು ಮಾಡಲಿಲ್ಲ ಅಂದರೆ ನಿಮಗೆ ಜಾಬೇ ಕೊಡಲ್ಲ ಅಂತ. ಅಂಥದ್ರಲ್ಲಿ ಈಗೆಂತ ಅನ್ಯಾಯ ರೀ ಇವ್ರು ಮಾಡ್ತಾ ಇರೋದು? ಟಿ ಆಗಿಲ್ಲ ಅಂದ್ರೂ ಗೆಸ್ಟ್ ಟೀಚರ್ ಕೊಡಬಾರ್ದು ಅಲ್ವಾ? ಇದು ಕೂಡ ತುಂಬ ಅನ್ಯಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೆಸ್ಟ್ ಟೀಚರ್ಗೂ ಕೂಡ ಟಿ ಕಡ್ಡಾಯ ಮಾಡಬೇಕು. ಮತ್ತು ನನ್ನ ಪ್ರಕಾರ ಹೈಸ್ಕೂಲ್ಗೂ ಕೂಡ ಟಿ ಮಾಡಿದ್ರೆ ಚೆನ್ನಾಗಿರೋದು ಅನ್ಕೋತೀನಿ. ಯಾಕಂದರೆ ನಾವು ಟಿಗೆ ಯಾರು ಎಲಿಜಿಬಲ್ ಆಗಿರ್ತಾರೋ ಅವ್ರು ಮಾತ್ರ ಟಿ ಅಟೆಂಡ್ ಮಾಡೋದ್ರಿಂದ ಒಂಥರ ಕಾಂಪಿಟೇಷನ್ನು ಒಂಚೂರು ಕಡಿಮೆ ಆಗುತ್ತೆ, ಮತ್ತು ಒಳ್ಳೆ ಇವರು ಸಿಗ್ತಾರೆ ಟೀಚರ್ಸು ಅನ್ನೋದು ಕೂಡ ನನ್ನ ಅಭಿಪ್ರಾಯಕ್ಕೆ ಬರುತ್ತೆ. ಸೊ ಫ್ರೆಂಡ್ಸ್, ಅದೇನೇ ಇರಲಿ, ಈ ಜುಲೈ ತಿಂಗಳಲ್ಲೇ ಕ್ರೈಸ್ ನೋಟಿಫಿಕೇಷನ್ ಆಗುತ್ತೆ. ಯಾರೆಲ್ಲ ಇನ್ನೂ ಎಕ್ಸಾಮ್ಗೆ ತಯಾರಿ ನಡೆಸಬೇಕು ಅಂತ ಯೋಚನೆ ಮಾಡ್ತಾಯಿದ್ದಾರೆ, ಯಾವತ್ತೂ ಕೂಡ ಯೋಚನೆ ಮಾಡ್ದಂಗೆ ನಿಮ್ಮ ಅಭ್ಯಾಸನ ಸತತವಾಗಿ ನಡೆಸ್ತಾ ಇರಿ. ಎಲ್ಲ ಸಬ್ಜೆಕ್ಟ್ಗಳು ಕೂಡ ಚೆನ್ನಾಗಿ ಕವರ್ ಮಾಡಿ, ಸಿಲೆಬಸ್ ಕಾಪಿ ಇಟ್ಕೊಂಡು ಕ್ವಶನ್ ಪೇಪರ್ನ ರಿವಿಷನ್ ಮಾಡಿ. ಆಲ್ರೆಡಿ ಇಲ್ಲಿ ಯಾವ ಥರ ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಬಂದುಬಿಡುತ್ತೆ. ಅದೇ ಥರ ಸೈಕಾಲಜಿ ಮತ್ತು ಇಂಗ್ಲೀಷು, ಕನ್ನಡ ಮತ್ತು ಕಂಪ್ಯೂಟರು, ಹಾಗೆ ಕರೆಂಟ್ ಈವೆಂಟ್ಸು, GK ಪೇಪರು ಎಲ್ಲದಕ್ಕೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿರಿ.
ಹಾಗೆ ನಿಮ್ಮ ಸಬ್ಜೆಕ್ಟ್ ಪೇಪರ್ನು ಕೂಡ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ಇನ್ನು HST ಗಂತೂ ರೈಟಿಂಗ್ ಅಂತೂ ಇಲ್ಲ, ಮಾಮೂಲಿ MCQs ಕ್ವಶನ್ನೇ ಕೇಳ್ತಾರೆ. ಬಟ್ GPST ಮಾತ್ರ ರೈಟಿಂಗ್ ಇರೋದ್ರಿಂದ ಇವಾಗ ಫಸ್ಟು HST ಕಾಲ್ ಮಾಡ್ತಾರೆ ಅಂತ ಹೇಳೋದ್ರಿಂದ ನಾವು ಚೆನ್ನಾಗಿ ರೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ನಿಮ್ಮ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡುತ್ತೆ ಅನ್ನೋದನ್ನು ನೀವು ಕೌಂಟ್ ಮಾಡ್ಕೊಂಡು ಅದನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ನಾವು ಟೈಮ್ ಕೊಡಬೇಕು, ಎಷ್ಟೆಷ್ಟು ತಾಸು ಅದನ್ನು ಓದಬೇಕು, ಎಷ್ಟು ವಿಷಯ ಗ್ರಿಪ್ನ ನಾವು ಪಡ್ಕೊಳ್ತಾ ಇದ್ದೇವೆ, ಇದನ್ನೆಲ್ಲನೂ ನಾವು ಮನನ ಮಾಡ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡ್ಕೋಬೇಕು. ಆವಾಗಲೇ ನಾವು ಎಕ್ಸಾಮ್ಗೆ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗೋದು. ನನಗನ್ಸಿದ ಮಟ್ಟಿಗೆ ಒಂದು 50% ಅಭ್ಯರ್ಥಿಗಳು ಆವಾಗಲೇ ಬುಕ್ಸ್ ಮುಚ್ಚಿ ಇರ್ಬೋದು ಅನ್ಕೋತೀನಿ. ಯಾಕಂದರೆ ಇವಾಗ ಯಾವುದೇ ನ್ಯೂಸ್ ಹರಿದಾಡ್ತಾ ಇಲ್ಲಲ್ವ, ಮತ್ತೆ ನೋಟಿಫಿಕೇಷನ್ ಬಂದಾಗ ನೋಡ್ಕೊಂಡ್ರೆ ಆಯಿತು ಅನ್ನೋರೇ ತುಂಬ ಜನ ಇರ್ತಾರೆ. ದಯವಿಟ್ಟು ಆ ಥರ ಮಾಡೋರು ಯಾರಾದ್ರಿದೆ ಹಂಗೇನು ಮಾಡೋಕ್ಕೆ ಹೋಗಬೇಡಿ. ಓದಬೇಕಂತ ಪ್ರಯತ್ನ ಪಡ್ತಾ ಇದ್ದೀರಲ್ವ, ಊರಿಗೆ ಮಾತ್ರ ಸಕ್ಸಸ್ ಆಗಿಬಿಡ್ತೀವಿ. ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವೋ ನಾವು ಹಿಂದೆನೇ ಉಳ್ಕೊಬತ್ತೀವಿ. ಸೊ ಇಷ್ಟನೇ ನಾವು ಪ್ರಯತ್ನ ಮಾಡಿದ್ವಿ, TETಯಲ್ಲಿ ಒಳ್ಳೆ ಸ್ಕೋರ್ ಆಗಿದೆ. ಮತ್ತು CETಗೆ ಓದೋಕ್ಕೆ ಯಾಕಲ್ವಾ, CETಗೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗೋಣ. ಅದು TETನೇ ನಾವು ಎಲಿಜಿಬಲ್ ಮಾಡ್ಕೊಂಡಿವಿ ಅಂದರೆ CET ಯಾವುದು ಮಹಾ ಅಲ್ವಾ. ಆರಾಮಾಗಿ ಇನ್ನು GPST ಕಾಲ್ ಮಾಡ್ತಾರೆ, ಇನ್ನು HST ಅಂತೂ ನೋಟಿಫಿಕೇಷನ್ ಹತ್ರನೇ ಬರ್ತಾ ಇದೆ. ಒಂದಲ್ಲ ಒಂದು ಎಕ್ಸಾಮ್ ಆಗೇ ಆಗ್ತವೆ. ಬಟ್ ಯಾವತ್ತೂ ಕೂಡ ನಾವು ನೆಗ್ಲೆಕ್ಟಾಗಿ ಯೋಚನೆ ಮಾಡಿ ಅದರಿಂದ ಹಿಂದೆ ಸರಿದ್ವಿ ಅಂದರೆ ಮತ್ತೆ ನಾವು ಬುಕ್ಸ್ ಹಿಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಆಲ್ರೆಡಿ ನಾವು ಸ್ವಲ್ಪ ವಿಷಯ ಗ್ರಿಪ್ಪು ಸಿಕ್ಕಿದೆ ಸಬ್ಜೆಕ್ಟ್ಗಳ್ದೆಲ್ಲ, ಅವನ್ನೇ ಚೆನ್ನಾಗಿ ಮತ್ತೆ ಹೊಸದಾಗಿ ಏನಾದ್ರೂ ಆ್ಯಡ್ ಆಗಿದೆಯಾ, ಏನು ಸೇರಿಸ್ಕೋಬೇಕು, ಏನು ಸ್ಟಡಿ ಮಾಡ್ತಾ ಇದ್ದೀನಿ, ಇನ್ನೂ ಏನು ಮಾಡಬೇಕಿದೆ ಅಂತ ಕ್ವಶನ್ ಪೇಪರ್ ನೋಡ್ಕೊಳ್ಳಿ, ಸಿಲೆಬಸ್ ಕಾಪಿನ ನೋಡ್ಕೊಳ್ಳಿ, ಚೆನ್ನಾಗಿ ಪ್ರಯತ್ನ ಮಾಡಿ. ಪ್ರಯತ್ನ ನಮ್ಮದಾದರೆ ಯಶಸ್ಸು ಕೂಡ ನಮ್ಮದೇ ಆಗಿರುತ್ತೆ. ನಾವು ಯಾವತ್ತೂ ಕೂಡ ಗುರಿಯ ಕಡೆಗೆ ದಾರಿನ ನೋಡ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಅಡ್ಡದಾರಿಗಳನ್ನ ಹುಡ್ಕೊಂಡು ಈಗ ಬಿಡು ಗೆಸ್ಟ್ ಟೀಚರಾಗಿ ಹೋಗೋಣ, ನೆಕ್ಸ್ಟ್ ನೋಟಿಫಿಕೇಷನ್ ಯಾವಾಗಾಗುತ್ತೋ ಏನೋ, ಆ ನೋಟಿಫಿಕೇಷನ್ ಬಂದಮೇಲೆ ಹೋಗೋಣ ಅಂತ ಗೆಸ್ಟ್ ಟೀಚರಾಗಿ ಹೋಗೋದು ಒಳ್ಳೇದು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಹೋಗಿ. ಬಟ್ ಅಲ್ಲೂ ಕೂಡ ಮಕ್ಕಳ ಜೊತೆಗೆ ಅಥವಾ ನಮ್ಮ ವಿಷಯ ಗ್ರಿಪ್ಪು ಕೂಡ ಚೆನ್ನಾಗಿ ಸಿಗುತ್ತೆ. ಫ್ರೆಶ್ ಆಗಿ ಮೈಂಡ್ ಫ್ರೆಶ್ ಅನಿಸುತ್ತೆ. ಈಗ ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಬುಕ್ಸ್ ಇಟ್ಕೊಂಡು ನಾವು ಕೂತ್ಕೊಂಡು ಓದೋಕ್ಕೆ ಸಾಧ್ಯನೇ ಆಗಲ್ಲ. ಅದಕ್ಕೋಸ್ಕರ ಓದ್ರೇನು ಸಮಸ್ಯೆ ಆಗಲ್ಲ, ನಮಗೂ ಕೂಡ ಒಂದು ಸ್ಯಾಲ್ರಿ ಅನ್ನೋದು ಬರ್ತಾ ಇರುತ್ತೆ, ನಮ್ಮದೇ ಆದಂಥ ಒಂದು ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ನಮಗೆ ಅವಕಾಶ ಕೂಡ ಸಿಗುತ್ತೆ. ಆ ಒಂದು ಜಾಬ್ ಜೊತೆಗೇ ನಾವು ಮತ್ತೆ ಡೈಲಿ ಒಂದು 4-5 ತಾಸು ನಮಗೆ ಆದಂಥ ಟೈಮ್ ಕೊಟ್ಬಿಟ್ಟು ಚೆನ್ನಾಗಿ ಪ್ರಿಪೇರ್ ಆದ್ವಿ ಅಂದರೆ ನಿಜವಾಗ್ಲೂ ನಾವು ಸಕ್ಸಸ್ ಆಗ್ಬೋದು. ಅದರಿಂದ ಏನು ತೊಂದರೆ ಆಗಲ್ಲ. ಗೆಸ್ಟ್ ಟೀಚರಾಗಿ ಹೋಗಬಾರ್ದು ಅಂತ ನಾನು ಯಾವತ್ತೂ ಕೂಡ ಹೇಳಲ್ಲ, ಹೋಗಿ. ಬಟ್ ಇನ್ನೂ ಎಕ್ಸ್ಟ್ರಾ ಟೈಮ್ ಕೊಡಿ ನಿಮ್ಮ ಅಭ್ಯಾಸಕ್ಕೆ, ಅಷ್ಟೇ, ಇನ್ನೇನಿಲ್ಲ. ಇನ್ನು ಫ್ಯಾಮಿಲಿ ಇರೋರಿಗಂತೂ ತುಂಬ ಕಷ್ಟ ಆಗುತ್ತೆ. ಇವಾಗಲೇ ನಾವು ಫ್ಯಾಮಿಲಿ ಎಲ್ಲ ಮೇಂಟೈನ್ ಮಾಡಿಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೇ ಒಂದು 3 ತಾಸು ಟೈಮ್ ಸಿಕ್ಕರೆ ಓದೋಕ್ಕಾಗಲ್ಲ. ಅಷ್ಟರಲ್ಲಿ ನಾವು ಏನಾದರೂ ಜಾಬ್ ಮಾಡೋಕ್ಕೆ ಹೋದ್ವಿ ಅಂದರೆ ಅಷ್ಟಕ್ಕೆ ಮೀಸಲಾಗ್ಬಿಡ್ತೀವಿ ಅನ್ನೋದೊಂದು ಭಯ ಅಷ್ಟೇ. ಹಂಗೇನಾದರೂ ಆಗಲ್ಲ, ನನಗೆ ಮನೆಯಲ್ಲೂ ಬಂದು ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಅಂದರೆ ಹೋಗಲಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನೋರು ಹೋಗ್ದಂಗೆ ಆರಾಮಾಗಿ ಓದ್ಕೋಬೋದು, ಅದಕ್ಕೇನು ತೊಂದರೆ ಇಲ್ಲ. ಸೊ ಇನ್ನೇನು ಫ್ರೆಂಡ್ಸ್, ಎಲ್ಲ ಮೇಲೆ ನೋಟಿಫಿಕೇಷನ್ ಬರ್ತಾ ಇದ್ದಾವೆ. ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆಲ್ಲ ಪ್ರೋಸೆಸ್ ಎಲ್ಲ ಮುಗಿಸ್ಬೇಕು ಕೂಡ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನಮ್ಮ ಕೆಲಸನ ನಾವು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲೇ ನಾವು ಬಿಟ್ವಿ ಅಂದರೆ ಇಲ್ಲೇ ಉಳ್ಕೊಳ್ತೀವಿ. ಮುಂದೆ ಓದ್ತಾ ಇರೋರು ಮುಂದಕ್ಕೆ ಹೋಗ್ಬಿಡ್ತಾರೆ. ಹಂಗಾಗಿ ಅವರಿಗೆಲ್ಲ ಕಾಂಪಿಟೇಷನ್ ಮಾಡೋದು ತುಂಬ ಕಷ್ಟ ಆಗಿದೆ. ಇವಾಗಿನ ಕಾಲದಲ್ಲಂತೂ ಕೂಡ ಒಂದು ಪೋಸ್ಟಿಗೆ 100 ಜನ ಕಾಂಪೀಟ್ ಮಾಡ್ತಾರೆ. ಅವ್ರಿಗೆಲ್ಲ ಕಾಂಪೀಟ್ ಮಾಡಬೇಕು ಅಂದರೆ ನಾವು ಚೆನ್ನಾಗಿ ಸ್ಟಡಿ ಮಾಡಿರ್ಬೇಕು, ಆವಾಗಲೇ ಸಾಧ್ಯ ಆಗೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಇದ್ದರೆ ಸ್ಟಡಿ ಮಾಡೋರು ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.